ನಮಸ್ಕಾರ ವೀಕ್ಷಕರೇ, ಜಗತ್ತಲ್ಲಿ ಎಷ್ಟೇ ಗಂಭೀರ ಸಮಸ್ಯೆಗಳಿರಲಿ, ಎಷ್ಟೇ ಯುದ್ಧಗಳಾಗಲಿ, ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಮಾತ್ರ ಆಗಾಗ ತನ್ನ ವಿಚಿತ್ರ ವರ್ತನೆಗಳಿಂದ ಜಗತ್ತನ್ನ ನಗಿಸ್ತಾನೆ ಇರತ್ತೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಸೇನೆ ಅಂದ್ರೆ ಭಯ ಪಡ್ತಾ ಇದ್ರು. ಆದ್ರೆ ಈಗ ಪಾಕಿಸ್ತಾನದ ಸೇನಾಧಿಕಾರಿಗಳು ಮೈಕ್ ಮುಂದೆ ಬಂದು ನಿಂತ್ರೆ ಸಾಕು, ಟ್ರೋಲ್ ಪೇಜ್ಗಳಿಗೆ ಹಬ್ಬದ ಊಟ. ಇತ್ತೀಚೆಗೆ ಇಂತಹದ್ದೇ ಒಂದು ಘಟನೆ ನಡೆದಿದೆ. ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಮಹಾನಿರ್ದೇಶಕ ಒಂದು ಅರ್ಜೆಂಟ್ ಪ್ರೆಸ್ ಮೀಟ್ ಕರೀತಾನೆ. ಉದ್ದೇಶ ಏನಿತ್ತು ಗೊತ್ತಾ? ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ಕೊಡೋದು, ತಮ್ಮ ಸೇನೆಯ ಪವರ್ ಏನಂತ ತೋರಿಸೋದು. ಆದ್ರೆ ಆಗಿದ್ದೇನು? ಎಚ್ಚರಿಕೆ ಕೊಡೋ ಭರದಲ್ಲಿ ಆತ ಹೇಳಿದ ಒಂದೊಂದು ಪದಗಳು, ಆಡಿದ ಮಾತುಗಳು, ಆ ಬಾಡಿ ಲ್ಯಾಂಗ್ವೇಜ್ ಎಷ್ಟು ವಿಚಿತ್ರವಾಗಿತ್ತಂದ್ರೆ ಈಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಭಾರತೀಯರು ಮಾತ್ರವಲ್ಲ, ಸ್ವತಃ ಪಾಕಿಸ್ತಾನದ ಜನರೇ ತಮ್ಮ ಸೇನಾಧಿಕಾರಿಯನ್ನ ನೋಡಿ ನಗುತ್ತಿದ್ದಾರೆ. ಗುಪ್ತಚರ ಇಲಾಖೆಯ ಮೂಲಗಳ ಪ್ರಕಾರ ಇದೊಂದು ರಾಜತಾಂತ್ರಿಕ ವೈಫಲ್ಯ ಅಂತ ಕರೆಯಲಾಗ್ತಾ ಇದೆ. ಅಷ್ಟಕ್ಕೂ ಆ ಪತ್ರಿಕಾಗೋಷ್ಠಿಯಲ್ಲಿ ಆಗಿದ್ದೇನು? ಆತ ಬಳಸಿದ ಆ ಅಪಹಾಸ್ಯದ ನುಡಿಗುಟ್ಟುಗಳು ಯಾವುವು? ಭಾರತ ಮತ್ತು ಅಫ್ಘಾನಿಸ್ತಾನ ಇದಕ್ಕೆ ಹೇಗೆ ರಿಯಾಕ್ಷನ್ ಮಾಡಿವೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನ ಹೇಗೆ ಕಾಮಿಡಿ ಪೀಸ್ ಆಗ್ತಾ ಇದೆ? ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ವಾ? ಅಫ್ಘಾನಿಸ್ತಾನ ಮತ್ತು ಭಾರತ ಇಬ್ಬರು ನಮ್ಮ ಮೇಲೆ ದಾಳಿ ಮಾಡಿದ್ರೂ ನಾವು ಅದನ್ನು ಸಹಿಸಿಕೊಳ್ತೀವಿ ಅಂತ ಚಾಲೆಂಜ್ ಹಾಕಿರುವಂತಹ ಅಥವಾ ವಾರ್ನಿಂಗ್ ಮಾಡಿರುವ ಪಾಕಿಸ್ತಾನಕ್ಕೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ಪಾಕಿಸ್ತಾನ ಏನು ಹೇಳಿಕೊಂಡಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನ ಈಗ ಸ್ಯಾಂಡ್ವಿಚ್ ಆಗಿ ಹೋಗ್ಬಿಟ್ಟಿದೆ. ಒಂದು ಕಡೆ ಭಾರತದ ಗಡಿ ಭದ್ರವಾಗಿದೆ, ಅಲ್ಲಿ ನುಸುಳುಕೋರರು ಅಥವಾ ನುಸುಳೋದಕ್ಕೆ ಆಗ್ತಾಗಿಲ್ಲ. ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಪಾಕಿಸ್ತಾನದ ಮಾತನ್ನ ಕೇಳ್ತಾಗಿಲ್ಲ. ಪಾಕಿಸ್ತಾನದ ಒಳಗೆ ಟಿಟಿಪಿ ಉಗ್ರರು ದಿನನಿತ್ಯ ಬಾಂಬ್ ಹಾಕಿ ಪಾಕಿಸ್ತಾನ ಸೈನಿಕರನ್ನ ಕೊಂದು ಹಾಕ್ತಾಗಿದ್ದಾರೆ. ಹತಾಶೆಯಲ್ಲಿ ಪಾಕಿಸ್ತಾನದ ಸೇನೆ ತನ್ನ ಜನರಿಗೆ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇತ್ತು. ಒಂದು ಪ್ರೆಸ್ ಮೀಟ್ ಕರೀತಾನೆ. ಪ್ರೆಸ್ ಮೀಟ್ ಯಾಕೆ ಮಾಡ್ತಿದ್ದಾನಂತಂದ್ರೆ, ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ವಿರೋಧಿಗಳಿಗೆ ಹೇಳೋದಕ್ಕಲ್ಲ, ತನ್ನ ಪ್ರಜೆಗಳಿಗೆ, ಪಾಕಿಸ್ತಾನದ ಪ್ರಜೆಗಳಿಗೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ತಾಗಿದ್ದಾನೆ. ನೋಡಿ ಎಷ್ಟು ವಿಪರ್ಯಾಸ ಅಂತ. ಸಾಮಾನ್ಯವಾಗಿ ಸೇನಾಧಿಕಾರಿಗಳ ಭಾಷೆ ಹೆಂಗಿರತ್ತೆ? ಹಿತಮಿತವಾಗಿರತ್ತೆ, ಗಂಭೀರವಾಗಿರತ್ತೆ ಮತ್ತು ನೇರವಾಗೇ ಇರತ್ತೆ. ಅದರಲ್ಲೂ ಶತ್ರುಗಳಿಗೆ ವಾರ್ನಿಂಗ್ ಕೊಡುವ ರೀತಿಯಲ್ಲಿರತ್ತೆ. ಆದರೆ ಈ ಅಧಿಕಾರಿ ಆಡಿದ್ದು ಬರೀ ಸಿನಿಮಾ ಡೈಲಾಗ್ಗಳು ಮಾತ್ರ. ನಾವು ಸುಮ್ಮನಿರೋದಿಲ್ಲ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಮಣ್ಣು ಮುಕ್ಕಿಸ್ತೀವಿ ಅನ್ನೋ ಅರ್ಥ ಬರುವ ಉರ್ದು ಶಾಯರಿಗಳು ಮತ್ತು ಗಾದೆ ಮಾತುಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದಾನೆ. ಉಳಿದ ದೇಶಗಳಿಗೆ ಎಚ್ಚರಿಕೆ ನೀಡುವಾಗ ಬಳಸಬೇಕಾದಂತಹ ರಾಜತಾಂತ್ರಿಕ ಪದಗಳನ್ನು ಬಿಟ್ಟು ಬೀದಿ ಜಗಳದಲ್ಲಿ ಬಳಸುವಂತಹ ಪದಗಳನ್ನು ಬಳಸಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಪಾಕಿಸ್ತಾನ ಹತಾಶೆಯಾಗಿದೆ. ಪಾಕಿಸ್ತಾನದಲ್ಲಿ ಜನ ಶಹಬಾಜ್ ಶರೀಫ್, ಆಸಿಮ್ ಮುನೀರ್ನ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ? ಪಾಕಿಸ್ತಾನ ಸುತ್ತಮುತ್ತಲಿರುವ ಎಲ್ಲ ದೇಶಗಳೊಟ್ಟಿಗೆ ನೀವು ಹೀಗೆ ವಿರೋಧವನ್ನು ಕಟ್ಕೊಂಡ್ರಿ ಅಂತಂದ್ರೆ, ಶತ್ರುತ್ವವನ್ನು ಬೆಳೆಸ್ಕೊಂಡ್ರಿ ಅಂತಂದ್ರೆ ಮುಂದೇನು ಗತಿ ಅಂತ ಪಾಕಿಸ್ತಾನದ ಜನ ಇದೇ ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ನಮ್ಮ ಮೇಲೆ ಶತ್ರುಗಳು, ಇದೇ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮ್ಮ ಸೈನ್ಯ ಅದನ್ನ ತಡೆದುಕೊಳ್ಳುತ್ತಾ? ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಎದ್ದು ಬಂದು, ನೋಡಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಶತ್ರುಗಳಿಗೆ ತೋರಿಸ್ಕೊಳ್ತಾ ಇಲ್ಲ, ಪಾಕಿಸ್ತಾನದ ಪ್ರಜೆಗಳಿಗೆ ನೋಡಿ ನಾವು ಸ್ಟ್ರಾಂಗ್ ಆಗಿದ್ದೀವಿ, ಡೋಂಟ್ ವರಿ, ಹೆದರ್ಕೊಳ್ಬೇಡಿ ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ಆ ಪ್ರೆಸ್ ಮೀಟ್ ಅಲ್ಲಿ ಭಾರತಕ್ಕೆ ಒಂದು ವಾರ್ನಿಂಗ್ ಕೊಡ್ತಾನೆ. ಈಗ ಪಾಕಿಸ್ತಾನದಲ್ಲಿ ಏನೇ ಸಮಸ್ಯೆ ಆದ್ರೂ, ತಿನ್ನೋದಕ್ಕೆ ಅನ್ನ ಇಲ್ಲ ಅಂತಂದ್ರೂ, ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೂ, ತೊಳ್ಕೊಳ್ಳೋದಕ್ಕೆ ನೀರಿಲ್ಲ ಅಂತಂದ್ರೂ ಪಾಕಿಸ್ತಾನದವರು ಏನ್ ಯಾರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ? ಭಾರತದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಆಗಿದ್ದು ಇದೆ. ಪರೋಕ್ಷವಾಗಿ ಸೇನಾ ಮುಖ್ಯಸ್ಥ ಭಾರತದ ಗುಪ್ತಚರ ಸಂಸ್ಥೆ ರಾ ಮೇಲೆ ಆರೋಪ ಮಾಡಿದ್ದಾನೆ. ನಮ್ಮ ದೇಶದಲ್ಲಿ ಆಗ್ತಾ ಇರೋ ಭಯೋತ್ಪಾದನೆಗೆ ನೆರೆಯ ರಾಷ್ಟ್ರದ ಕುಮ್ಮಕ್ಕಿದೆ ಅಂತ ಹೇಳಿದ್ದಾನೆ. ಆದ್ರೆ ಇಲ್ಲೊಂದು ತಮಾಷೆ ಏನಂತಂದ್ರೆ, ಒಂದು ಕಡೆ ಅವರು ಹೇಳ್ತಾ ಇರೋದು ನಮ್ಮ ಸೇನೆ ಜಗತ್ತಲ್ಲೇ ನಂಬರ್ 1, ನಮಗೆ ಯಾರೂ ಏನೂ ಮಾಡೋದಕ್ಕಾಗಲ್ಲ ಅಂತ. ಇನ್ನೊಂದು ಕಡೆ ಹೇಳ್ತಾನೆ ಭಾರತ ನಮ್ಮ ದೇಶವನ್ನ ಅಸ್ಥಿರಗೊಳಿಸ್ತಾ ಇದೆ ಅಂತ. ಸ್ವಾಮಿ, ನಿಮ್ಮ ಸೇನೆ ಅಷ್ಟು ಸ್ಟ್ರಾಂಗ್ ಇದ್ರೆ ಭಾರತ ಹೇಗೆ ನಿಮ್ಮ ದೇಶದೊಳಗೆ ಬಂದು ಆಪರೇಷನ್ ಮಾಡೋದಕ್ಕೆ ಸಾಧ್ಯ?
ಈ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಈಗ ಆತ ಬಳಸಿರುವಂತಹ ಬೆದರಿಕೆ ನುಡಿಗಟ್ಟುಗಳು ಭಾರತದ ರಕ್ಷಣಾ ವಲಯದಲ್ಲಿ ಕೇವಲ ಹಾಸ್ಯಾಸ್ಪದ ವಸ್ತುವಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಪಾಕಿಸ್ತಾನದ ಹತ್ತಿರ ಈಗ ಯುದ್ಧ ಮಾಡೋದಕ್ಕೆ ಬಿಡಿ, ಯುದ್ಧದ ಟ್ಯಾಂಕರ್ಗಳಿಗೆ ಡೀಸೆಲ್ ಹಾಕೋದಕ್ಕೂ ದುಡ್ಡಿಲ್ಲ. ಡೀಸೆಲ್ ಹಾಕೋದು ಬಿಡಿ, ತನ್ನ ಸೈನ್ಯದಲ್ಲಿರುವಂತಹ ಸೈನಿಕರಿಗೆ ಒಂದು ಹೊತ್ತು ಊಟಕ್ಕೂ ಕೂಡ, ಊಟ ಹಾಕೋದಕ್ಕೂ ಕೂಡ ದುಡ್ಡಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಪಾಕಿಸ್ತಾನದ ಜನ ಪ್ರಶ್ನೆ ಕೇಳ್ತಾರೆ, ನೋಡಪ್ಪ ಇಷ್ಟೆಲ್ಲ ಮಾಡ್ತಾ ಇದೀಯಾ, ಏನು ಮಾಡಿದೆ ನೀನು? ನಾಳೆ ಯುದ್ಧ ಮಾಡಿದ್ರೆ ಹೆಂಗೆ ಗತಿ? ಸೈನಿಕರೆಲ್ಲ ಓಡೋರು ಮನೆ ಸೇರ್ಕೊಳ್ತಿದ್ದಾರೆ, ಊಟ ಸಿಗ್ತಿಲ್ಲ ಸೈನ್ಯದಲ್ಲಿ ಅಂತ. ಆಸಿಫ್ ಮುನೀರ್ ನೀನೇನು ಮಾಡ್ತಿದೀಯಾ? ಶಹಬಾಜ್ ಶರೀಫ್ ನೀನೇನು ಕಿದ್ದಬ್ಬಾಗ್ತಿದೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಚಾಕೋದಕ್ಕೆ ಅದೇ ಪಾಕಿಸ್ತಾನದ ಮುಖ್ಯಸ್ಥ ಅಥವಾ ಸೇನಾ ಮುಖ್ಯಸ್ಥ ಅಫ್ಘಾನಿಸ್ತಾನಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾನೆ. ಪಾಕಿಸ್ತಾನ ಏನ್ ಅನ್ಕೊಂಡಿತ್ತು, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂದ್ರೆ ತಮಗೆ ಲಾಭ ಆಗತ್ತೆ ಅಂತ. ಆದ್ರೆ ತಾಲಿಬಾನ್ ಪಾಕಿಸ್ತಾನದ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಅದೇ ಪಾಕಿಸ್ತಾನದ ಕಮಾಂಡೋ ಅಫ್ಘಾನಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಡ್ತಾನೆ, TTP ಉಗ್ರರಿಗೆ ಆಶ್ರಯ ಕೊಡಬೇಡಿ, ಇಲ್ಲಾಂದ್ರೆ ನಾವು ಗಡಿ ದಾಟಿ ಬಂದು ಹೊಡಿತೀವಿ ಅಂತ ಹೇಳಿದ್ದಾನೆ. ಇದಕ್ಕೆ ಅಫ್ಘಾನಿಸ್ತಾನ ಸುಮ್ಮನೆ ಕೂತ್ಕೊಳ್ಳುತ್ತಾ? ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನದವದೇ ಅಲ್ಲ ಅವರು. ತಾಲಿಬಾನ್ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಘಾನಿಸ್ತಾನದ ವಿಡಿಯೋವನ್ನು ಕೌಂಟರ್ ಕೊಟ್ಟಿದ್ದಾರೆ. 1971ರಲ್ಲಿ ಭಾರತದ ಮುಂದೆ ಶರಣಾಗತಿಯಾದ ಫೋಟೋವನ್ನು ಮರಿಬೇಡಿ, ಹೀಗಂತ ಪಾಕಿಸ್ತಾನಕ್ಕೆ ಟಾಂಗ್ ಕೊಡ್ತಿದ್ದಾನೆ. ಅಫ್ಘಾನಿಸ್ತಾನವನ್ನು ಬದಲಿಸೋದಕ್ಕೆ ಹೋದ ಪಾಕಿಸ್ತಾನದ ಅಧಿಕಾರಿ ಈಗ ತಾವೇ ಅವಮಾನಕ್ಕೀಡಾಗಿದ್ದಾರೆ. ಹಾಗಾದ್ರೆ ಸೇನೆ ಹತಾಶೆ ಮತ್ತು ಆಂತರಿಕ ರಾಜಕೀಯ ಭುಗಿಲಿ ಎಳ್ತಾಗಿದೆಯಾ? ಇದಕ್ಕೆ ಕಾರಣವೂ ಕೂಡ ಇದೆ. ಪಾಕಿಸ್ತಾನದ ಜೈಲಲ್ಲಿರುವಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜನಪ್ರಿಯತೆ ಇನ್ನೂ ಕೂಡ ಕುಗ್ಗಿಲ್ಲ. ಜನ ಸೇನೆಯ ವಿರುದ್ಧ ತಿರುಗಿ ಬೀಳ್ತಾಗಿದ್ದಾರೆ. ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಭಾರತದ ಭೂತವನ್ನ ಮತ್ತೆ ಎಬ್ಬಿಸ್ತಾ ಇದ್ದಾರೆ. IMF ಸಾಲ ಸಿಕ್ಕರೂ ಪಾಕಿಸ್ತಾನದ ಹೊಟ್ಟೆ ತುಂಬುತ್ತಾ ಇಲ್ಲ. ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದೆ. ಜನ ರೊಟ್ಟಿ ಕೇಳಿದ್ರೆ ಸೇನೆ ಅವರಿಗೆ ಕಾಶ್ಮೀರದ ಕನಸು ತೋರಿಸ್ತಾ ಇದೆ. ಬಲೂಚಿಸ್ತಾನದಲ್ಲಿ ಸ್ವತಂತ್ರ ಹೋರಾಟಗಾರರು ಭುಗಿಲೇಳ್ತಾ ಇದ್ದಾರೆ. ಹೋರಾಟಗಳು ಜೋರಾಗ್ತಾ ಇದ್ದಾವೆ. ಇದನ್ನು ಹತ್ತಿಕ್ಕೋದಕ್ಕೆ ಸೇನೆ ವಿಫಲವಾಗಿದೆ. ತನ್ನ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲವನ್ನ ವಿದೇಶಿ ಪಿತೂರಿ ಅಂತ ಬೊಬ್ಬೆ ಹೊಡಿತಾಗಿದೆ. ಬಲೂಚಿಸ್ತಾನ್ ಸ್ವತಂತ್ರ ದೇಶವಾಗಿ ಹೊರಹೊಮ್ಮುತ್ತಾಗಿದೆ. ಒಂದು ಕಡೆ ತಾಲಿಬಾನ್ ಗಡಿಯಲ್ಲಿ ಪಾಕಿಸ್ತಾನದ ಸೈನ್ಯವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಒಳಗಡೆ TTP ಉಗ್ರರು ಪಾಕಿಸ್ತಾನದಲ್ಲಿಯೇ ದರೋಡೆ, ಸ್ಫೋಟ ಹೀಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತ ಭಾರತವೂ ಕೂಡ ಗಡಿಯನ್ನ ಸ್ಟಾಪ್ ಮಾಡಿಬಿಟ್ಟಿದೆ, ಗಡಿಯನ್ನ ಕ್ಲೋಸ್ ಮಾಡಿಬಿಟ್ಟಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಪಾಕಿಸ್ತಾನಿ ಜನ ನಮಗೆ ಮೋದಿಯಂತಹ ಪ್ರಧಾನಿ ಬೇಕು, ಶಹಬಾಜ್ ಶರೀಫ್ನಂತಹ ಮೂರ್ಖ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಉತ್ತರ ಕೊಡಬೇಕಲ್ಲ. ಯಾಕಂತಂದರೆ ಇಮ್ರಾನ್ ಖಾನ್ ಅವರ ಜನಪ್ರಿಯತೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಆತ 47 ವರ್ಷನೋ ಅಥವಾ 50 ವರ್ಷನೋ ಜೈಲಲ್ಲಿರಬೇಕು ಅಂತ ಇದೇ ಶಹಬಾಜ್ ಶರೀಫ್ ಕೋರ್ಟ್ ಮೂಲಕ ಆತನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಆದರೆ ಇಮ್ರಾನ್ ಖಾನ್ ಜನಪ್ರಿಯತೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಇದನ್ನು ಹತ್ತಿಕ್ಕೋದಕ್ಕೆ ಅಥವಾ ಇಮ್ರಾನ್ ಖಾನ್ ಜೈಲಿನಿಂದ ಹೊರಗಡೆ ಬರಬೇಕು ಅಂತ ಕೋಟಿ ಪಾಕಿಸ್ತಾನಿ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬೆಂಕಿನೇ ಹಚ್ತಾ ಇದ್ದಾರೆ. ಇದನ್ನು ಹತ್ತಿಕ್ಕೋದಕ್ಕೆ ಪಾಕ್ನ ಸೇನಾ ಮುಖ್ಯಸ್ಥ ಇಂತಹ ಹೇಳಿಕೆಗಳನ್ನು, ಗೊಡ್ಡು ಬೆದರಿಕೆಗಳನ್ನು ಹಾಕ್ತಾ ಇದ್ದಾನೆ. ಅಂದರೆ ಜನರ ಮೈಂಡನ್ನು ಡೈವರ್ಟ್ ಮಾಡಬೇಕಲ್ಲ, ಜನರ ದಾರಿ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಶಹಬಾಜ್ ಶರೀಫ್ ಸರ್ಕಾರ ಭಾರತವನ್ನು ಮುಂದಿಟ್ಟು ಪಾಕಿಸ್ತಾನದ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ಇನ್ನೊಂದೇನಂತಂದ್ರೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಪಾಕಿಸ್ತಾನ. IMFನಿಂದ ಕೋಟಿ ಸಾಲ ಪಡೆದುಕೊಂಡಿರುವಂತಹ ಇದೇ ಶಹಬಾಜ್ ಶರೀಫ್ ಏನು ಮಾಡ್ದ? ಇಷ್ಟೆಲ್ಲ ಸಾಲ ಕೊಟ್ಟರು ಕೂಡ ಏನು ಮಾಡ್ತಾ ಇದ್ದಾನೆ? ಒಂದು ಸೇನೆಯನ್ನಾದರೂ ಗಟ್ಟಿ ಮಾಡ್ಕೊಳ್ತಿದ್ದಾನ? ಅದು ಇಲ್ಲ. ಜನರಿಗೆ ದುಡ್ಡು ಕೊಡ್ತಾ ಇದ್ದಾನ ಅಥವಾ ಜನರನ್ನು ಸಂತುಷ್ಟಪಡಿಸ್ತಾ ಇದ್ದಾನ? ಊಟ ಕೊಡ್ತಿದ್ದಾನ, ಅಕ್ಕಿ ಕೊಡ್ತಾ ಇದ್ದಾನ? ಏನೂ ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾನೆ? ಏನು ಆರ್ಥಿಕವಾಗಿ ದಿವಾಳಿಯಾಗಿರುವ ಈ ಸಾಲ ತೊಗೊಂಡು ಬಂದು ತನ್ನ ಮನೇನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ? ತನ್ನ ಮನೆಯಲ್ಲಿರೋ ಜನರನ್ನ, ದೇಶದಲ್ಲಿರೋ ಜನರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ? ಅದು ಇಲ್ಲ. ಮತ್ತು ಹಾಗಾದರೆ IMFನಿಂದ ತೆಗೆದುಕೊಂಡು ಬಂದಂತಹ ಸಾಲ ಏನಾಯಿತು? ಈ ಸಾಲ ಎಲ್ಲವನ್ನ ಶಹಬಾಜ್ ಶರೀಫು, ಆಸಿಮ್ ಮುನೀರು ಈ ಉಗ್ರ ಸಂಘಟನೆಗಳಿಗೆ ಹಾಲೆರೆದಂತೆ ವಿಷವನ್ನ ಎರೆದು ಆ ಉಗ್ರ ಸಂಘಟನೆಯ ಮುಖ್ಯಸ್ಥರಿಗೆ ಅವರು ಮನೆ ತುಂಬುತ್ತಾಗಿದ್ದಾನೆ. ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಉಗ್ರ ಸಂಘಟನೆಗಳಿಗೆ ಏನಕ್ರಪ್ಪ ಕೊಡ್ತಾ ಇದ್ದೀರಾ ದುಡ್ಡು ಅಂತ? ಯಾಕಂತಂದ್ರೆ ಅವರೇನು ದೇಶ ಸ್ವತಂತ್ರ ಹೋರಾಟಗಾರರೇ?
ಅಥವಾ ಅವರೇನು ದೇಶ ಉಳಿಸೋರೆ, ಸೈನಿಕರೇ, ಯೋಧರೇ, ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಅಲ್ಲಿನ ಜನ ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ಗಗನಕ್ಕೇರದೆ ಜನ ರೊಟ್ಟಿ ಕೇಳಿದ್ರೆ ಇದೇ ಶಹಬಾಜ್ ಶರೀಫ್ನ ಸರ್ಕಾರ, ಇದೇ ಪಾಕಿಸ್ತಾನ ಸೇನೆ ಅವರಿಗೆ ಕಾಶ್ಮೀರದ ಕನಸನ್ನ ತೋರಿಸ್ತಾ ಇದೆ. ಅಂದ್ರೆ ಕಾಶ್ಮೀರವನ್ನು ನಾವು ತಗೊಳ್ತೀವಿ ಅಂತ ಪಾಕಿಸ್ತಾನದ ಸೇನೆ ಕನಸನ್ನ ಹೇಳಿಕೊಂಡು ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದೆ. ನೋಡಿ, ಒಂದು ದೇಶ ಅಥವಾ ಒಂದು ರಾಜ್ಯ ನಡಿಬೇಕಾದ್ರೆ ರಾಜ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಶಹಬಾಜ್ ಶರೀಫ್ ಎಷ್ಟು ಮೂರ್ಖ ಅಂತಂದ್ರೆ ತನ್ನಲ್ಲಿರುವಂತಹ ಅಧಿಕಾರವನ್ನು ಬಳಸ್ಕೊಂಡು ಇಮ್ರಾನ್ ಖಾನು ತನ್ನ ವಿರೋಧಿಗಳನ್ನ ಜೈಲಿಗಟ್ಟಿ ಅಂಧ ದರ್ಬಾರ್ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ನಾವು ಏನು ಹೇಳಬೇಕು? ಈಗ ಪಾಕಿಸ್ತಾನ ಏನಾದರೂ ಬಾಲ ಬಿಚ್ಚಿದ್ರೆ ಏನು ಮಾಡಬೇಕು? ನೀವೇ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲವನ್ನ ಬಂದ್ ಮಾಡಬೇಕು. ಭಿಕಾರಿಯಾಗಿರುವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು. ಅಂದರೆ ಮೋದಿಯವರು ಎಲ್ಲನೂ ಕೂಡ ಬಂದ್ ಮಾಡಬೇಕು. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.